ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಕ್ರಿಕೆಟ್ ಮಾಂತ್ರಿಕನಾಗಿ ತನ್ನ ಸಾಧನೆ ತೋರಿದ ಹಾಗೂ ಇತಿಹಾಸ ಪುಟಗಳಲ್ಲಿ ದಾಖಲೆ ಬರೆದ ಜೊತೆಗೆ ದೀರ್ಘ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆ ವ್ಯಕ್ತಿ ಕೇವಲ ವ್ಯಕ್ತಿಯಾಗಿರಲಿಲ್ಲ. ವಿರಾಟ್ ಕೊಹ್ಲಿ ಕೇವಲ ಆಟಗಾರ ಮಾತ್ರವಲ್ಲ, ಅದೆಷ್ಟೋ ಯುವ ಮನಸ್ಸುಗಳಿಗೆ ಸ್ಫೂರ್ತಿ ತುಂಬುವ ನಾಯಕ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ವಿರಾಟ್ ದಿನಾಂಕ 12 ಮೇ 2025 ತನ್ನ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದು ಅದೆಷ್ಟೋ ಫ್ಯಾನ್ಸ್ಗಳಿಗೆ ನಂಬಲಾರದ ವಿಷಯವಾಗಿದೆ. ಸದ್ಯದಲ್ಲಿಯೇ ಅಂದ್ರೆ ಇಂಗ್ಲೆಂಡ್ನಲ್ಲಿ ಜೂನ್ 20 ನಡೆಯಬೇಕಾಗಿದ್ದ 5 ಟೆಸ್ಟ್ ಮ್ಯಾಚ್ಗಳ ಮೊದಲೇ ರಿಟೈರ್ಮೆಂಟ್ ಕೊಟ್ಟಿದ್ದು ತುಂಬಾ ಬೇಜಾರಿನ ಸಂಗತಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ಗೆ ಸುಮಾರು 150 ವರ್ಷಗಳ ಇತಿಹಾಸವಿದೆ. ಈ ಅವಧಿಯಲ್ಲಿ ಹಲವು ದಿಗ್ಗಜರು ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗಿದ್ದಾರೆ. ಆ ಸಾಲಿನಲ್ಲಿ ಸರ್ ಡಾನ್ ಬ್ರಾಡ್ಮನ್, ವಿಲಿಯಂ ರಿಚರ್ಡ್, ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ಜಿ.ಆರ್. ವಿಶ್ವನಾಥ್, ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್ ಹೀಗೆ ಹಲವು ಜನ ಕ್ರಿಕೆಟ್ ಪ್ರೇಮಿಗಳು ಮನಸ್ಸಿನಲ್ಲಿ ವಿಶಿಷ್ಟ ಶೈಲಿಯಾದ ಸ್ಥಾನವನ್ನ ಪಡೆದಿದ್ದಾರೆ. ಈ ದಿಗ್ಗಜರ ಸಾಲಿನಲ್ಲಿ ವಿರಾಟ್ ಕೊಹ್ಲಿ ಕೂಡ ಸೇರಿದ್ದಾರೆ. ತನ್ನ 14 ವರ್ಷಗಳ ಟೆಸ್ಟ್ ಕ್ರಿಕೆಟ್ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನು ವಿರಾಟ್ ಕಂಡಿದ್ದಾರೆ. ಕೊನೆಗೆ ದಾಖಲೆಯ ಬೆಟ್ಟವನ್ನೇ ಏರಿ ನಿಂತಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನದಿಯ ನೀರಂತೆ ಇಂಡಿಯನ್ ಕ್ರಿಕೆಟಿನಲ್ಲಿ ಹಣ ಹರಿಯುವ ಈ ಕಾಲಘಟ್ಟದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಕುಡಿಯಾದಂತಹ ವಿರಾಟ್ ಕೊಹ್ಲಿ ಭಾರತ ತಂಡದೊಳಗೆ ಕಾಲಿಟ್ಟು ದಂತಕಥೆಯಾಗಿ ಬೆಳೆಯೋದಿದೆಯಲ್ಲ, ಅದು ಸುಲಭವಾದ ಮಾತಾಗಿರಲಿಲ್ಲ. ಜೊತೆಗೆ ಈಗ ವಿಶ್ವದ ಟಾಪ್ 20 ಶ್ರೀಮಂತ ಆಟಗಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಾವೇ ಒಂದು ಬ್ರಾಂಡ್ ಆಗಿ ಬೆಳೆದಿದ್ದಾರೆ. ಹಾಗಾದ್ರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಅನ್ನ ಪ್ರಾರಂಭ ಮಾಡಿದ್ದು ಯಾವಾಗ? 2011 ಟೆಸ್ಟ್ ಕ್ರಿಕೆಟ್ಗೆ ವೆಸ್ಟ್ ಇಂಡೀಸ್ ವಿರುದ್ಧ ಪಾದಾರ್ಪಣೆ ಮಾಡಿದ ವಿರಾಟ್ ಕೊಹ್ಲಿ ಕೇವಲ 3 ವರ್ಷಗಳಲ್ಲಿಯೇ ನಾಯಕತ್ವ ಸ್ಥಾನಕ್ಕೆ ಏರ್ತಾರೆ. ಆಗಷ್ಟೇ ಮಹೇಂದ್ರ ಸಿಂಗ್ ಧೋನಿ ಬಿಟ್ಟು ಹೋಗಿದ್ದಂತಹ ಯಶಸ್ಸಿನ ಪರಂಪರೆಯನ್ನ ಮುಂದುವರಿಸುವ ಬಹುದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಳ್ಬೇಕಾಗ್ತದೆ. ಅದಾಗಲೇ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮುಂದಾಳತ್ವವನ್ನು ಕೂಡ ವಹಿಸಿರ್ತಾರೆ. ನಂತರ 2017 ಏಕದಿನ ಕ್ರಿಕೆಟ್ ಮತ್ತು T20 ತಂಡಗಳ ಸಾರಥ್ಯವೂ ಅವರದ್ದೇ ಆಗಿರುತ್ತೆ. ಇದರೆಲ್ಲರ ನಡುವೆ ಟೆಸ್ಟ್ ಕ್ರಿಕೆಟ್ ತಂಡವನ್ನ ಸಮರ್ಪಕವಾಗಿ ನಡೆಸಿದ ಕೀರ್ತಿ ಅವರಿಗೆ ಸಲ್ತದೆ. ಆಸ್ಟ್ರೇಲಿಯಾ ತಂಡವನ್ನ ಅವರ ನೆಲದಲ್ಲಿಯೇ ಮಣಿಸಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದ ಯಶಸ್ಸು ವಿರಾಟ್ ಕೊಹ್ಲಿ ಅವರಿಗೆ ಸಲ್ತಕ್ಕಂಥದ್ದು. ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಮ್ಯಾಚ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಒಟ್ಟು 128 ಮ್ಯಾಚ್ಗಳಲ್ಲಿ ಪ್ರದರ್ಶನ ನೀಡಿದಂತಹ ವಿರಾಟ್ ಕೊಹ್ಲಿ 68 ಟೆಸ್ಟ್ ಮ್ಯಾಚ್ಗಳಲ್ಲಿ ತನ್ನ ನಾಯಕತ್ವವನ್ನು ವಹಿಸಿದ್ದಾರೆ. ಒಟ್ಟು 9230 ರನ್ಗಳನ್ನು ಗಳಿಸಿರುವ ವಿರಾಟ್ ಕೊಹ್ಲಿ 30 ಶತಕಗಳು ಹಾಗೂ 31 ಅರ್ಧ ಶತಕಗಳನ್ನು ಗಳಿಸಿದ ಸಾಧನೆ ವಿರಾಟ್ ಕೊಹ್ಲಿ ಅವರಿಗೆ ಸಲ್ತಕ್ಕಂಥದ್ದು. ಹಾಗಾದರೆ ತನ್ನ ಇಷ್ಟು ದೀರ್ಘ ಪ್ರಯಾಣದಲ್ಲಿ ಕ್ರಿಕೆಟ್ ಜರ್ನಿಯಲ್ಲಿ ವಿರಾಟ್ ಕೊಹ್ಲಿ ಅವರು ವಿವಾದಗಳಿಗೆ ಒಳಗಾಗಲಿಲ್ವಾ? ನಾಯಕತ್ವದ ಭರಾಟೆಯಲ್ಲಿ ಕೆಲವು ವಿವಾದಗಳನ್ನು ಅವರು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದುಂಟು. ಕಂಪೇರ್ ಟು ಬೇರೆ ನಾಯಕರಿಗೆ ಹೋಲಿಸಿದಾಗ ವಿರಾಟ್ ಕೊಹ್ಲಿ ಅವರಿಗೆ ಸ್ವಲ್ಪ ವಿವಾದಗಳು ಹೆಚ್ಚಾಗೇ ಇದ್ದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಬಹಳ ಪ್ರಮುಖವಾಗಿ 2017 ಮೇನ್ ಕೋಚ್ ಆಗಿದ್ದ ಅನಿಲ್ ಕುಂಬ್ಳೆಯ ಜೊತೆಗಿನ ಭಿನ್ನಾಭಿಪ್ರಾಯ, IPLನಲ್ಲಿ ಗೌತಮ್ ಗಂಭೀರ್ ಅವರೊಂದಿಗಿನ ವೈಮನಸ್ಸು, ನಂತರ ಅದೇ ವರ್ಷ ಅಂದರೆ 2017 ಬೆಂಗಳೂರಿನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ನಡೆದಾಗ DRS ವಿವಾದದಲ್ಲಿ ವಿರಾಟ್ ಕೊಹ್ಲಿ ಬಹಳ ದೊಡ್ಡ ಸುದ್ದಿಯಾಗಿದ್ರು. ಹೀಗೆ ಹಲವು ವಿವಾದಗಳಲ್ಲಿ ದೊಡ್ಡ ದೊಡ್ಡ ಸುದ್ದಿಯಾಗಿರ್ತಕ್ಕಂತಹ ವಿರಾಟ್ ಕೊಹ್ಲಿ ಎಂದೂ ಕೂಡ ಸಾಧನೆಯ ಕಡೆಗಿನ ಪ್ರಯತ್ನವನ್ನ ನಿಲ್ಲಿಸಲೇ ಇಲ್ಲ. ಇದು ಕ್ರಿಕೆಟ್ ಬದುಕಾದ್ರೆ, ಜೊತೆಗೆ ಕ್ರಿಕೆಟಿನ ಜೊತೆಯಾಗಿ ಕೆಲವೊಂದು ಸಾಧನೆಯನ್ನ ನಮ್ಮೆಲ್ಲರಿಗೂ ಮಾದರಿಯಾಗುವಂತೆ ಒಂದಿಷ್ಟು ಕೆಲಸಗಳನ್ನ ವಿರಾಟ್ ಕೊಹ್ಲಿ ಮಾಡಿದ್ದಾರೆ. ಅದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನೋಡೋಣ. ಕ್ರಿಕೆಟ್ ಅಂಗಳದಲ್ಲಿ ವಿರಾಟ್ ಮಾಡಿದ ಸಾಧನೆ ಮಾರುಕಟ್ಟೆಯೇ ಮಾರು ಹೋಗಿದೆ. ಅವರ ಜನಪ್ರಿಯತೆ ಅಥವಾ ಪಾಪ್ಯುಲಾರಿಟಿ ತನ್ನ ಪ್ರಾಡಕ್ಟ್ಗಳ ಪ್ರಚಾರಕ್ಕೆ ಬಳಸಿಕೊಳ್ಳಬಹುದು ಅಂತ ದೊಡ್ಡ ದೊಡ್ಡ ಉದ್ಯಮಿಗಳು ಮುಗಿಬಿದ್ದಿದ್ದು ಉಂಟು. ಕೆಲವು ಮೂಲಗಳ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಬ್ರಾಂಡ್ ಮೌಲ್ಯ ಸುಮಾರು 1900 ಕೋಟಿ ಅಂತ ಗೊತ್ತಾಗಿದೆ. ಹಾಗಂತ ಈ ಹಾದಿಯಲ್ಲಿ ಅವರು ಎಂದೂ ಕೂಡ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನು ಬಿಟ್ಟುಕೊಡಲಿಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿದ್ದುಂಟು.
ಅದರಲ್ಲೂ ಎಸ್ಪೆಷಲಿ ತ್ವಚೆಗೆ ಸಂಬಂಧಿಸಿದಂತಹ ಕ್ರೀಮ್ಗಳು, ತಂಪು ಪಾನೀಯಗಳು, ಜಂಕ್ ಫುಡ್ಗಳ ಜಾಹೀರಾತುಗಳು ಇಂತಹವುಗಳನ್ನು ಬಹಳ ಕಟುವಾಗಿಯೇ ತಿರಸ್ಕರಿಸಿ ಅವರು ಇಂದಿಗೂ ಕೂಡ ನಾಯಕನಾಗಿಯೇ ಮೆರೆದಿದ್ದಾರೆ. ಇಷ್ಟೆಲ್ಲ ವಿಚಾರಗಳು ವಿರಾಟ್ ಕೊಹ್ಲಿ ಅವರಿಗೆ ಸಂಬಂಧಿಸಿತು. ಒಟ್ಟಾರೆ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟಿರುವ ವಿರಾಟ್ ಕೊಹ್ಲಿ ಅವರ ಮುಂದಿನ ಜೀವನ ಇನ್ನಷ್ಟು ಸ್ಫೂರ್ತಿದಾಯಕವಾಗಿರಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಿಮಗೂ ಕೂಡ ಹೀಗೆ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.